ಇನ್ನು ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣೆ ವಿಚಾರ ಸಂಬಂಧ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಆ ಆದೇಶ ಏನು ಅಂತಂದ್ರೆ 2026ರ ಅಕ್ಟೋಬರ್ 27ನೇ ತಾರೀಕಿನಿಂದ ಕಸ ವಿಲೇವಾರಿ ಹಳೆ ಪದ್ಧತಿಗೆ ಸಂಪೂರ್ಣವಾಗಿ ಬ್ರೇಕ್ ಬೀಳುತ್ತೆ ಅಂತ. ಹಾಗಾದ್ರೆ ಈ ಆದೇಶದ ಒಂದು ಇನ್ ಡೆಪ್ತ್ ಡೀಟೇಲ್ಸ್ ಏನು ಕೊಡ್ತಾ ಹೋಗ್ತೀನಿ ನೋಡಿ. 2026ರ ಅಕ್ಟೋಬರ್ 27ನೇ ತಾರೀಕಿನಿಂದ ಕಸ ವಿಲೇವಾರಿ ಹಳೆ ಪದ್ಧತಿ ಏನಿತ್ತಲ್ಲ ಆ ಪದ್ಧತಿಗೆ ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಹೆಂಗ್ ಮಾಡ್ತಾ ಇದ್ರು ಹಾಗಾದ್ರೆ ಹಳೆ ಪದ್ಧತಿ ಅಂತಂದ್ರೆ ಡಂಪಿಂಗ್ ಯಾರ್ಡ್ಗಳಿಗೆ ಮಿಶ್ರ ಕಸವನ್ನ ಸಾಗಿಸೋ ಪದ್ಧತಿ ಇತ್ತು, ಅದನ್ನ ಬ್ರೇಕ್ ಮಾಡಿದ್ದಾರೆ. ಹಸಿ ಕಸ, ಒಣ ಕಸ ಮತ್ತು ಮಿಶ್ರ ತ್ಯಾಜ್ಯವನ್ನ ಮೂಲದಲ್ಲೇ ವಿಂಗಡಿಸೋಕೆ ಆರ್ಡರ್ ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲೇ ಸಂಸ್ಕರಣೆ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಡ್ತಾ ಇದೆ. ದಿನಕ್ಕೆ ಉತ್ಪತ್ತಿಯಾಗುವ 5,000 ಟನ್ ಕಸದಲ್ಲಿ 4,000 ಟನ್ ಮಿಶ್ರ ತ್ಯಾಜ್ಯವೇ ಇರುತ್ತೆ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಘಟಕ ಸ್ಥಾಪನೆಗೆ ಸೂಚನೆ ಕೊಡಲಾಗಿದೆ. ಬೆಂಗಳೂರು ಹೊರವಲಯದಲ್ಲಿ ಕಸ ಸುರಿಯುವಂತಹ ದಂಧೆಗೆ ಬ್ರೇಕ್ ಹಾಕೋದಕ್ಕೆ ಮುಂದಾಗ್ತಾ ಇರೋದು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಘಟಕಗಳನ್ನು ಸ್ಥಾಪಿಸಬೇಕು ಅಂತ. ಲ್ಯಾಂಡ್ ಫಿಲ್ಗಳಿಗೆ ಕಸ ಸುರಿಯುವಂತಹ ದಂಧೆಗೆ ಬ್ರೇಕ್ ಹಾಕಬೇಕು ಅನ್ನೋದು ಸುಪ್ರೀಂ ಕೋರ್ಟ್ನ ಉದ್ದೇಶ. ಈ ಹಿಂದೆ ನಿಮಗೆ ಕಸದ ಲಾರಿಗಳಲ್ಲಿ ಎಲ್ಲವನ್ನೂ ಒಟ್ಟಿಗೆ ಹಾಕ್ಬಿಡ್ತಾ ಇದ್ರು. ಹಸಿ ಕಸ, ಒಣ ಕಸ, ಮಿಶ್ರ ತ್ಯಾಜ್ಯ ಎಲ್ಲವನ್ನೂ ಕೂಡ ಅದನ್ನು ತಗೊಂಡೋಗಿ ಡಂಪಿಂಗ್ ಯಾರ್ಡ್ಗಳಿಗೆ ಹಾಕ್ತಾ ಇದ್ರು. ಈಗ ಇನ್ನು ಮುಂದೆ ಹಂಗೆ ಮಾಡಂಗಿಲ್ವಂತೆ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಸಹೋದ್ಯೋಗಿ ವಿನುತಾ. ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ತೋರಿಸ್ತೀನಿ ನೋಡಿ. ಸುಪ್ರೀಂ ಕೋರ್ಟ್ ನಮ್ಮ ಬೆಂಗಳೂರಿನ ಜನತೆಗೆ ಮತ್ತೊಂದು ಶಾಕಿಂಗ್ ಅನ್ನ ಕೊಟ್ಟಿರುವಂಥದ್ದು ಹೌದು. ಇದೇ ಅಕ್ಟೋಬರ್ 27ರ ನಂತರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರು ನಗರದಲ್ಲಿ ಲ್ಯಾಂಡ್ ಫಿಲ್ ಅಥವಾ ಡಂಪಿಂಗ್ ಯಾರ್ಡ್ಗಳಿಗೆ ಕಸ ವಿಲೇವಾರಿಯನ್ನು ಮಾಡುವಂತಿಲ್ಲ ಅನ್ನುವಂತಹ ಬಿಗ್ ಶಾಕಿಂಗ್ ಅನ್ನ ಇದೀಗ ಸುಪ್ರೀಂ ಕೋರ್ಟ್ ನೀಡಿದೆ. ಈಗಾಗಲೇ ಕಸದ ರಾಶಿಯ ಮೇಲೆ ಕುಳಿತಿರುವಂತಹ ನಮ್ಮ ಸಿಲಿಕಾನ್ ಸಿಟಿ ಮಂದಿಗೆ ಮತ್ತೊಂದು ಕಸದ ಸಮಸ್ಯೆ ಉಲ್ಬಣವಾಗುವುದಕ್ಕೆ ನಿಜಕ್ಕೂ ಸುಪ್ರೀಂ ಕೋರ್ಟ್ನ ಆದೇಶ ಕಾರಣವಾಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ನಮ್ಮ ಬೆಂಗಳೂರಿನ ನಗರದ ಕೆಲವೊಂದಷ್ಟು ಏರಿಯಾಗಳಲ್ಲಿ ಲ್ಯಾಂಡ್ ಫಿಲ್ ಅನ್ನು ಮಾಡುವಂತಹ ಕೆಲಸಕ್ಕೆ ಮುಂದಾಗಿತ್ತು. ಅಂದರೆ ಕೆಲವೊಂದಷ್ಟು ಸಂಸ್ಕರಣಾ ಘಟಕಗಳನ್ನು ಸ್ಥಾಪನೆಯನ್ನು ಮಾಡಲಾಗಿತ್ತು. ಅಂದರೆ ಪ್ರತಿಯೊಂದು ಮನೆಗೆ ಏನು ಕಸವನ್ನು ತೆಗೆದುಕೊಂಡು ಬರ್ತಾರೆ, ಕಸವನ್ನು ವಿಲೇವಾರಿ ಮಾಡುವಂತಹ ಒಂದಷ್ಟು ಘಟಕಗಳನ್ನು ನಿರ್ವಹಣೆಯನ್ನು ಮಾಡಲಾಗ್ತಿತ್ತು. ಇನ್ನು ಮುಂದೆ ಕೂಡ ಅದೇ ಘಟಕಗಳಿಗೆ ಕಸದ ವಿಲೇವಾರಿಯನ್ನು ಮಾಡಬೇಕು. ಆ ಒಂದು ಸಂಸ್ಕರಣಾ ಘಟಕಗಳೇನಿರುತ್ತೆ ಅಲ್ಲಿಂದ ಪುನಃ ಒಂದು ನಮ್ಮ ಬೆಂಗಳೂರಿನ ಹೊರ ವಲಯಗಳಲ್ಲಿ ಯಾವೆಲ್ಲ ಲ್ಯಾಂಡ್ ಫಿಲ್ಗಳಿತ್ತು ಅಲ್ಲಿಗೆ ಕಸವನ್ನು ತೆಗೆದುಕೊಂಡು ಹೋಗುವಂತಿಲ್ಲ ಅನ್ನುವಂತಹ ಆದೇಶವನ್ನು ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು. ನಾನು ಪ್ರಸ್ತುತ ಇದೀಗ ಅಗ್ರಹಾರ ದಾಸರಳ್ಳಿ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಇದು ಕೂಡ ಕೆಲವೊಂದಷ್ಟು ನಗರಗಳಲ್ಲಿ ಇರುವಂತೆ ಈ ಒಂದು ಅಗ್ರಹಾರ ದಾಸರಳ್ಳಿಯಲ್ಲಿರುವಂತಹ ಒಂದು ವಿಲೇವಾರಿ ಸಂಸ್ಕರಣಾ ಘಟಕವಾಗಿರುತ್ತೆ. ಇಲ್ಲಿ ಬಂದಂತಹ ಕೆಲವೊಂದಷ್ಟು ಸಣ್ಣ ಸಣ್ಣ ಗಾಡಿಗಳಲ್ಲಿ ಏನು ಕಸವನ್ನು ತೆಗೆದುಕೊಂಡು ಬರ್ತಾರೆ ಅಂತಹ ಗಾಡಿಗಳಿಂದ ಕಸವನ್ನು ಪರ್ಯಾಯವಾಗಿ ರೂಪಿಸುವಂತಹ ಕೆಲಸಕ್ಕೆ ಇಲ್ಲಿ ಮುಂದಾಗುವಂಥದ್ದು. ಇನ್ನು ಏನು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಇಂತಹ ಒಂದು ದೊಡ್ಡ ಲಾರಿಗೆ ಏನೆಲ್ಲ ಮನೆಗಳಿಂದ ಸಂಗ್ರಹವನ್ನು ಮಾಡ್ಕೊಂಡು ಬಂದಿರ್ತಾರೆ ಆ ಒಂದು ಕಸವನ್ನು ಈ ಒಂದು ದೊಡ್ಡ ಗಾಡಿಗೆ ಹಾಕಲಾಗುತ್ತೆ. ತದನಂತರದಲ್ಲಿ ಈ ಒಂದು ಗಾಡಿಗಳನ್ನು ಹೊರವಲಯದ ಅಂದರೆ ನಮ್ಮ ಬೆಂಗಳೂರಿನ ಹೊರಭಾಗದ ಡಂಪಿಂಗ್ ಯಾರ್ಡ್ಗಳು ಲ್ಯಾಂಡ್ ಫಿಲ್ ಏನಿತ್ತು ಅಲ್ಲಿಗೆ ಇದನ್ನು ಸರಬರಾಜು ಮಾಡುವಂತಹ ಕೆಲಸ ಇಷ್ಟು ದಿನಗಳವರೆಗೂ ಕೂಡ ಆಗ್ತಿತ್ತು. ಆದರೆ ಇನ್ನು ಮುಂದೆ ಅಕ್ಟೋಬರ್ 27ರ ನಂತರದಲ್ಲಿ ಇಂತಹ ಒಂದು ಲ್ಯಾಂಡ್ ಫಿಲ್ಗೆ ಯಾವುದೇ ರೀತಿಯಲ್ಲೂ ಕೂಡ ಕಸ ಸಂಗ್ರಹಣೆಯನ್ನು ಕಸವನ್ನು ವಿಲೇವಾರಿಯನ್ನು ಮಾಡುವಂತಿಲ್ಲ ಅನ್ನುವಂತಹ ಆದೇಶವನ್ನು ಇದೀಗ ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು. ಒಂದು ದಿನಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಕನಿಷ್ಠ 5,000 ಟನ್ಗಳಷ್ಟು ಕಸದ ಒಂದು ಉತ್ಪಾದನೆ ಆಗುತ್ತೆ. ಅದರಲ್ಲಿ ಕೇವಲ 1,500 ಟನ್ಗಳಷ್ಟು ಕಸ ಮಾತ್ರ ಬಯೋಗ್ಯಾಸ್ ಆಗಿರ್ಬೋದು ಅಥವಾ ವಿದ್ಯುತ್ಗಳ ಉತ್ಪಾದನೆ ಆಗಿರ್ಬೋದು ಈ ರೀತಿ ರೀಸೈಕ್ಲಿಂಗ್ ಆಗುವಂತಹ ಪ್ರಕ್ರಿಯೆಗೆ ಒಳಪಡುವಂಥದ್ದು. ಆದರೆ ಉಳಿದಂತಹ 3,500 ಕಸದ ಟನ್ಗಳು ಏನಿತ್ತು 3,500 ಟನ್ನ ಕಸ ಒಂದು ಹೊರವಲಯಕ್ಕೆ ವಿಲೇವಾರಿ ಆಗ್ತಾ ಇತ್ತು. ಆದರೆ ಇನ್ನು ಮುಂದೆ ಅದಕ್ಕೆ ಕಡಿವಾಣವನ್ನು ಹಾಕಲಾಗಿರುವಂಥದ್ದು ಸುಪ್ರೀಂ ಕೋರ್ಟ್. ಯಾಕಂದರೆ ನಮ್ಮ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಒಂದು ಮುಗ್ಧ ಜೀವಗಳಿಗೆ ಯಾವುದೇ ರೀತಿಯ ಅಪಾಯ ಆಗಬಾರ್ದು ಅನ್ನುವಂತಹ ದೃಷ್ಟಿಯಿಂದ ಈ ಒಂದು ನಿರ್ಧಾರಕ್ಕೆ ಸುಪ್ರೀಂ ಕೋರ್ಟ್ ಮುಂದಾಗಿದೆ. ಆದರೆ ಇದರಿಂದ ನಮ್ಮ ಬೆಂಗಳೂರಿನ ಕಸದ ಸಮಸ್ಯೆ ಮತ್ತಷ್ಟು ದ್ವಿಗುಣಗೊಳ್ತಾ ಇರುವಂಥದ್ದು. ಯಾಕಂದರೆ
ಇದಕ್ಕೆ ಆದಷ್ಟು ಬೇಗ ನಮ್ಮ GBA ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ನಿಜಕ್ಕೂ ನಮ್ಮ ಬೆಂಗಳೂರು ಕಸದ ದ್ವೀಪಗಳಾಗಿ ಮಾರ್ಪಾಡೋದ್ರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಯಾಕಂದರೆ ಕೇವಲ ಉಳಿದಂತಹ 3500 ಟನ್ ಕಸವನ್ನು ಇಷ್ಟು ದಿನ ಹೊರಭಾಗಕ್ಕೆ ಸರಬರಾಜು ಮಾಡಲಾಗ್ತಿತ್ತು. ಆದರೆ ಇನ್ನು ಮುಂದೆ ಎಲ್ಲಿ ಅದನ್ನು ಮಾಡಬೇಕು ಅನ್ನುವಂತಹ ತಲೆನೋವು ಇದೀಗ GBA ಅಧಿಕಾರಿಗಳಿಗೆ ಇರುವಂಥದ್ದು. ಒಟ್ಟಾರೆಯಾಗಿ ಆದಷ್ಟು ಬೇಗ GBA ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆಯನ್ನು ರೂಪಿಸುತ್ತಾ ಕಸದ ಸಮಸ್ಯೆಗೆ ಮುಕ್ತಿಯನ್ನು ಕೊಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಯೋಗೇಶ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.